ಊರ ಹಂದಿಗೆ ಷಡ್ರಸಾನ್ನವ ನಿಕ್ಕಲು ನಾರುವ ದುರ್ಗಂಧ ಬಿಡಬಲ್ಲುದೆ. ಘೋರ ಪಾಪಿಗೆ ತತ್ವಜ್ಞಾನವ ಪೇಳಲು ಕ್ರೂರ ಕರ್ಮವ ಬಿಟ್ಟು ಸುಜನನಾಗುವನೇ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡ ಮೇಷ್ಟ್ರು. ಈ ದಿನದ ತಿಳಿವು ನನ್ನ ನೆಚ್ಚಿನ ವಿದ್ಯಾರ್ಥಿ ಅರುಣ್ ಕುಮಾರ್ ಒಟ್ಟಿಗೆ. ಪುರಂದರದಾಸರ ಈ ಒಂದು ಅದ್ಭುತವಾಗಿರುವಂತಹ ಕೀರ್ತನೆ. ಈ ಕೀರ್ತನೆ ಹೇಗೆ ಹುಟ್ಕೊಂಡಿರಬಹುದು? ಒಂದು ಕಾಲ್ಪನಿಕ ಕಥೆಯನ್ನ ಕೇಳಿ. ಪುರಂದರದಾಸರು ಒಂದ್ಸರಿ ಊರಲ್ಲಿ ಹೋಗ್ತಾ ಇರ್ತಾರೆ. ಅಲ್ಲೊಂದು ಗಟಾರ ಅಂದ್ರೆ ಚರಂಡಿ ಕಾಣಿಸುತ್ತೆ ಅವರಿಗೆ. ಆ ಚರಂಡಿಲಿ ಒಂದು 7-8 ಹಂದಿಗಳು ಬಿದ್ದು ಹೊಳ್ಳಾಡ್ತಿರ್ತವೆ. ಕೊಚ್ಚೆ ಅಂದ್ರೆ ಕೊಚ್ಚೆ. ಆ ಕೊಚ್ಚೆಯನ್ನೇ ಮುಸುಡಿ ಹಾಕಿ ತಿವಿದು ಮೃಷ್ಟಾನ್ನ ಭೋಜನ ರೀತಿ ತಿಂತಾ ಇರ್ತವೆ. ಅದನ್ನು ನೋಡಿದಂತಹ ಪುರಂದರದಾಸರಿಗೆ ಅಯ್ಯೋ ಪಾಪ, ಹಂದಿಗಳಿಗೆ ಯಾರೂ ಊಟ ಇಟ್ಟಿಲ್ವಲ್ಲ, ಹಾಗಾಗಿ ಆ ಕೊಚ್ಚೆಯನ್ನೇ ತಿಂತಿದ್ದಾವೆ ಮೃಷ್ಟಾನ್ನ ಅಂದ್ಕೊಂಡು, ಆ ಹಂದಿಗಳಿಗೆ ನಾನಾದರೂ ಒಂದು ಒಳ್ಳೆ ಮೃಷ್ಟಾನ್ನ ಭೋಜನವನ್ನು ಇಟ್ಟೆ ಅಂತ ಅಂದರೆ ನನ್ನನ್ನು ನೆನೆಸ್ತವವು ಅಂತ ಅಂದ್ಕೊಂಡು ನಮ್ಮ ಪುರಂದರದಾಸರು ಏನು ಮಾಡ್ತಾರೆ, ಸೀದಾ ಮನೆಗೆ ಹೋಗ್ತಾರೆ. ಎಲ್ಲಿಗೆ ಹೋಗ್ತಾರೆ? ಸೀದಾ ಮನೆಗೆ ಹೋಗ್ತಾರೆ. ಮನೆಗೆ ಹೋಗಿದ್ದೆ ಅವ್ರ ಹೆಂಡತಿಗೆ ಹೇಳ್ತಾರೆ, ನೋಡೆ ಆ ಹಂದಿಗಳು ಆ ಚರಂಡಿಯ ಕೊಚ್ಚೆಯನ್ನೇ ಮೃಷ್ಟಾನ್ನ ಭೋಜನ ಅಂತ ಅಂದ್ಕೊಂಡು ತಿಂತಿದ್ದಾವೆ. ಅವಕ್ಕೆ ಯಾವತ್ತೂ ಒಳ್ಳೆ ಊಟ ಸಿಕ್ಕಿಲ್ಲ ಅನಿಸುತ್ತೆ, ಪಾಪ ಪುಣ್ಯನಾದರೂ ಬರುತ್ತೆ, ಒಂದೊಳ್ಳೆ ಮೃಷ್ಟಾನ್ನ ಭೋಜನ ತಯಾರು ಮಾಡಿವತ್ತು ಅಂತ ಹೇಳ್ತಾರೆ. 6 ರಸಭರಿತವಾಗಿರುವಂಥ ಖಾದ್ಯವನ್ನು ತಯಾರು ಮಾಡುವು ಅಂತ ಹೇಳ್ತಾರೆ. 6 ರಸಭರಿತ ಅಂದರೆ ಯಾವುದು? ಉಪ್ಪು, ಹುಳಿ, ಸಿಹಿ, ಒಗರು, ಕಹಿ, ಖಾರ ಇವೆಲ್ಲ ಸೇರಿಕೊಂಡಾಗ ಒಳ್ಳೆ ಟೇಸ್ಟಿ ಫುಡ್ ರೆಡಿ ಆಗುತ್ತೆ. ಆ 6 ರಸಭರಿತ ಖಾದ್ಯವನ್ನು ತಯಾರು ಮಾಡಿಕೊಂಡು ನಮ್ಮ ಪುರಂದರದಾಸರ ಹೆಂಡತಿ ತಂದು ಪುರಂದರದಾಸರಿಗೆ ಕೊಡ್ತಾರೆ. ಘಮ್ ಅಂತಿರುವಂತಹ ಮೃಷ್ಟಾನ್ನ ಭೋಜನವನ್ನು ತಗೊಂಡು ಪುರಂದರದಾಸರು ಸೀದಾ ಎಲ್ಲಿಗೆ ಬರ್ತಾರೆ? ಕೊಳಚೆ ಹತ್ರ, ಹಂದಿಗಳ ಹತ್ರ ಬರ್ತಾರೆ. ಕೊಳಚೆಯಲ್ಲಿ ಬಿದ್ದಿರುವಂತಹ ಹಂದಿಗಳ ಹತ್ರ ಬರ್ತಾರೆ. ಬಂದು ಹಂದಿಗಳಿಗೆ ಆ ಮೃಷ್ಟಾನ್ನ ಭೋಜನವನ್ನು ತಿನ್ನಲಿಕ್ಕೆ ಹೇಳ್ತಾರೆ. ಹಂದಿ ಅದನ್ನು 1-2 ಸರಿ ಮೂಸಿ ಸೈಡಿಗೆ ದಬ್ಬಿ ಮತ್ತೆ ಬಾಯಿ ಎಲ್ಲಿಗೆ ಹಾಕ್ತವೆ? ಕೊಳಚೆಗೆ ಹಾಕ್ತವೆ. ಆವಾಗ ಪುರಂದರದಾಸರಿಗೆ ರಿಯಲೈಸ್ ಆಗುತ್ತೆ ಏನಂತ ಅಂದು, ಈ ಭೂಮಿಯ ಮೇಲಿರುವಂತಹ ಕೆಲವೊಬ್ಬ ದುಷ್ಟ ಜನರು ನಾವೆಷ್ಟೇ ತತ್ವಜ್ಞಾನವನ್ನು ಹೇಳಿದರೂ ಕೂಡ ಅವರು ಸುಧಾರಿಸ್ಕೊಡೋದಿಲ್ಲ. ಜಾಲಿಯ ಮರದ ಹಾಗೆ ಅವರು ಅಮೂಲಾಗ್ರ ಪರ್ಯಂತ ಮುಳ್ಳು ಕೂಡಿಪ್ಪಂತೆ. ಹಾಗಾಗಿ ದುಷ್ಟ ವ್ಯಕ್ತಿಗಳನ್ನು ಕುರಿತು ಬರೆದಿರುವಂತಹ ಅದ್ಭುತ ಕೀರ್ತನೆ ಯಾವುದದು? ಊರ ಹಂದಿಗೆ ಷಡ್ರಸಾನ್ನವ ನಿಕ್ಕಲು ನಾರುವ ದುರ್ಗಂಧ ಬಿಡಬಲ್ಲುದೆ. ಘೋರ ಪಾಪಿಗೆ ತತ್ವಜ್ಞಾನವ ಪೇಡಲು ಕ್ರೂರ ಕರ್ಮವ ಬಿಟ್ಟು ಸುಜನನಾಗುವನೇ. ಇದರ ಸ್ವಾರಸ್ಯ ಎಷ್ಟು ಅದ್ಭುತವಾಗಿದೆ ಅಂತ ಅಂದರೆ, ಎಲ್ಲರೂ ಕೆಟ್ಟ ಕೆಲಸವನ್ನು ಮಾಡೇ ಮಾಡ್ತಾರೆ, ಅದನ್ನು ತಿದ್ದಿ ನಡೆದ್ರು ಅಂತ ಅಂದರೆ ಮಹಾನ್ ವ್ಯಕ್ತಿಗಳು ಅಂತ ಅನಿಸ್ಕೊಳ್ತಾರೆ. ಅದನ್ನು ತಿದ್ದುಕೊಳ್ಳಿಲ್ಲ ಅಂತ ಅಂದರೆ ಹಂದಿಗೂ ಆ ವ್ಯಕ್ತಿಗೂ ಯಾವುದೇ ವ್ಯತ್ಯಾಸ ಇರೋದಿಲ್ಲ ಅಲ್ವಾ? ಅದಕ್ಕೆ ನಾವು ಘೋರ ಪಾಪಿಗಳಾಗ್ದೇನೆ ಏನಾಗಬೇಕಾಗ್ತದೆ? ಒಳ್ಳೆಯ ವ್ಯಕ್ತಿಗಳಾಗಬೇಕಾಗ್ತದೆ. ಈ ಕೀರ್ತನೆಯ ಅರ್ಥವನ್ನು ನನ್ನ ವಿದ್ಯಾರ್ಥಿಯ ಬಾಯಲ್ಲೇ ಒಂದ್ಸರಿ ಕೇಳಿ. ಊರಲ್ಲಿರುವಂತಹ ಹಂದಿಗಳಿಗೆ ಚರಂಡಿಯಲ್ಲಿರುವಂತಹ ಕೊಳಚೆ ಎಂದರೆ ಬಹಳ ಇಷ್ಟ. ಅಂತಹ ಹಂದಿಗಳಿಗೆ 6 ರಸಭರಿತವಾದ ಖಾದ್ಯ ಭೋಜನವನ್ನು ಇಟ್ಟರೆ ಅದು ತಿನ್ನುವುದಿಲ್ಲ. ಹಾಗೆ ಘೋರ ಪಾಪಿಗಳಿಗೆ ಎಷ್ಟೇ ತತ್ವಜ್ಞಾನವನ್ನು ಹೇಳಿದರೂ ಕೂಡ ಅವರು ಕ್ರೂರ ಕರ್ಮವನ್ನು ಬಿಟ್ಟು ಒಳ್ಳೆಯ ವ್ಯಕ್ತಿಗಳಾಗುವುದಿಲ್ಲ. ಹಾಗಾಗಿ ಇಲ್ಲಿ ತನಕ ನಾವೇನಾದರೂ ತಪ್ಪುಗಳನ್ನು ಮಾಡಿದ್ವಿ ಅಂದರೆ ಅದನ್ನು ತಿದ್ದುಕೊಂಡು ಸುಜನರಾಗೋಣ, ಅಂದರೆ ಒಳ್ಳೆಯ ವ್ಯಕ್ತಿಗಳಾಗೋಣ. ಧನ್ಯವಾದಗಳು. ಶುಭ ದಿನ.